ಬಹುನಿರೀಕ್ಷಿತ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 12 ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗಲಿದೆ. ಮೂಲಗಳ ಪ್ರಕಾರ ಇದೇ ಸೆಪ್ಟೆಂಬರ್ನಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಆರಂಭವಾಗಲಿದೆ. ಇನ್ನು ಈ ರಿಯಾಲಿಟಿ ಶೋಗೆ ಭಾರೀ ಪ್ರೇಕ್ಷಕರ ಸಂಖ್ಯೆ ಇರುವುದರಿಂದ TRP ವಿಚಾರದಲ್ಲಿಯೂ ಕೂಡ ಈ ಕಾರ್ಯಕ್ರಮ ಬಾಸ್ ಎನಿಸಿಕೊಂಡಿದೆ. ಪ್ರತಿ ಸೀಸನ್ನಲ್ಲೂ ಬಿಗ್ ಬಾಸ್ TRPಯಲ್ಲಿ ಮುಂಚೂಣಿಯಲ್ಲಿ ಇರುತ್ತದೆ. ಹೀಗಾಗಿ ಬಿಗ್ ಬಾಸ್ ಪ್ರಾರಂಭಕ್ಕೂ ಮುನ್ನ 3 ಜನಪ್ರಿಯ ಧಾರಾವಾಹಿಗಳು ಅಂತ್ಯ ಕಾಣಲಿವೆ ಎಂದು ಹೇಳಲಾಗುತ್ತಿದೆ. ಬಿಗ್ ಬಾಸ್ ಸುಮಾರು 3 ತಿಂಗಳವರೆಗೆ ನಡೆಯುವುದರಿಂದ ಪ್ರತಿದಿನವೂ ಬಿಗ್ ಬಾಸ್ ವೀಕ್ಷಿಸುವ ಅಭಿಮಾನಿಗಳಿದ್ದಾರೆ. ಈ ಕಾರಣದಿಂದಲೇ ಬಿಗ್ ಬಾಸ್ TRP ಟಾಪ್ನಲ್ಲಿದೆ. ಇದರಿಂದಾಗಿ ಪ್ರಸಾರವಾಗುವ ಧಾರಾವಾಹಿಯ ಸಮಯದಲ್ಲಿಯೂ ಕೂಡ ಬದಲಾವಣೆಗಳಾಗುವ ಸಾಧ್ಯತೆ ಇದ್ದು, ಬಿಗ್ ಬಾಸ್ ಆರಂಭಕ್ಕೆ ದಿನಗಣನೆ ಶುರುವಾಗಿರುವ ಕಾರಣ ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿರುವ 3 ಜನಪ್ರಿಯ ಧಾರಾವಾಹಿಗಳು ಅಂತ್ಯವಾಗಲಿವೆ ಎಂಬ ಸುದ್ದಿಯೊಂದು ಹರಿದಾಡುತ್ತಿದೆ. ಮೂಲಗಳ ಪ್ರಕಾರ ಈ ಧಾರಾವಾಹಿಗಳ ಅಂತಿಮ ಸಂಚಿಕೆಗಳು ಚಿತ್ರೀಕರಣ ಕೂಡ ನಡೆಯುತ್ತಿದ್ದು, ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭವಾಗುವ ಕಾರಣ ಪ್ರೈಮ್ ಟೈಮ್ನಲ್ಲಿ ಅವಕಾಶ ನೀಡುವ ಕಾರಣದಿಂದ ಈ ನಿರ್ಧಾರ ತೆಗೆದುಕೊಂಡಿರುವುದಾಗಿ ತಿಳಿದು ಬಂದಿದೆ. ಆ 3 ಧಾರಾವಾಹಿಗಳು ಯಾವುವು ಎಂದು ನೋಡುವುದಾದರೆ, ಮೂಲಗಳ ಪ್ರಕಾರ ಪ್ರೇಕ್ಷಕರ ಮನಗೆದ್ದಿರುವ ರಾಮಾಚಾರಿ, ಕರಿಮಣಿ ಮತ್ತು ದೃಷ್ಟಿಬೊಟ್ಟು ಧಾರಾವಾಹಿಗಳು ಶೀಘ್ರದಲ್ಲೇ ಅಂತ್ಯವಾಗಲಿವೆ ಎಂಬ ಸುದ್ದಿ ಚರ್ಚೆಯಾಗುತ್ತಿವೆ. ಸದ್ಯ ಈ 3 ಧಾರಾವಾಹಿಗಳು ಪ್ರೈಮ್ ಟೈಮ್ನಲ್ಲೇ ಪ್ರಸಾರ ಕಾಣುತ್ತಿವೆ. ಹೀಗಾಗಿ ಬಿಗ್ ಬಾಸ್ ಶುರುವಾದರೆ ಈ ಧಾರಾವಾಹಿಗಳಿಗೆ ಜಾಗ ಸಿಗುವುದು ಅನುಮಾನ. ಒಂದು ವೇಳೆ ಇದೇ ನಿಜವಾದರೆ ಒಂದೆಡೆ ಬಿಗ್ ಬಾಸ್ ಶುರುವಾಗುವ ಖುಷಿಯ ಜೊತೆಗೆ 3 ಸೀರಿಯಲ್ಗಳ ಪ್ರಸಾರ ಇರುವುದಿಲ್ಲ ಅನ್ನೋ ಬೇಸರವೂ ಪ್ರೇಕ್ಷಕರಲ್ಲಿ ಮೂಡಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.